ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಮಾಡ್ಕೋಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಸರ್, ನಮಗೊಂದು ಆರೆಂಜ್ ಬಣ್ಣದ್ದು ಒಂದು ಫೋರ್ಡ್ ಪಿಗೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾರಾಟಕ್ಕಾದಂತ. ಹೌದೌದು ಸರ್, ಏನೈತೆ ರೀ ಮಾಡಲ್ಲು? ಸರ್, 2015-16 ಮಾಡಲ್ ಅದು. 2015-16 ಮಾಡಲ್ ಐತ್ರಿ. ಹೌದೌದು. ಓಕೆ. ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ? ಸಿಂಗಲ್ ಓನರ್ ಸರ್. ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಇದ್ದೀರಾ? ಹೌದೌದು. ಓಕೆ. ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ರನ್ನಿಂಗಲ್ಲಿ ಎಷ್ಟು ಓಡಿಸಿರಿ ಇಲ್ಲಿ ತನಕ ಕಿಲೋಮೀಟ್ರು? 1,00,000 ಚಿಲ್ಲರೆ ಓಡೈತೆ. 1,00,000 ಚಿಲ್ಲರೆ ಹೊಡೈತ್ರಿ. ಹೌದು. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಟೈರೆಲ್ಲ ನೀವೇ, 5 ನೀವೇ. 5 ಹೊಸ ಟೈರ್ ಕೂಡ ಅಲ್ಲ. ಹೊಸದಾಗ್ಸಿದ್ದೀರಾ? ಹೌದೌದು. ಓಕೆ. ಇವಾಗ 1,00,000 ಹೊಡೆದಂದ್ರಲ್ಲ, ಇವಾಗ ಜನ ರನ್ನಿಂಗ್ ಇದು ಪ್ರತಿಯೊಂದು ಕೂಡ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರ ತಾವು? ಎಲ್ಲ ಶೋರೂಮ್ ಅಲ್ಲಿ ಎಲ್ಲ ಸರ್ವಿಸ್ ಹಿಸ್ಟ್ರಿ ಇದೆ ನಮ್ಮ ಹತ್ರ. ಹೌದಾ? ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲ ಶೋರೂಮ್ ಸರ್ವಿಸೇ ಅದಿರೋದು. ಓಕೆ. ಇವಾಗ ಟಯರು ನ್ಯೂ ಟೈರ್ ಅಂದ್ರಲ್ಲ, ಯಾವ ಬ್ರ್ಯಾಂಡ್ ಹಾಕ್ಸಿರೋದು? JK ಟೈರು. JK ಟೈರು. ಇವಾಗ ಸ್ಟೆಪ್ನು ಕೂಡ ಹೊಸದೇ ಸಿಗ್ತೈತ್ರಾ? ಸ್ಟೆಪ್ನಿ ಅಂದ್ಬಿಟ್ಟು ಸ್ಟೆಪ್ನಿ ಬಂದ್ಬಿಟ್ಟು 80% ಇದೆ. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್. ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡಿರ್ತಾವೆ? ಒಂದು ಚೂರು ಡೆಂಟ್ ಸ್ಕ್ರಾಚ್ ಆಗಲಿ ಯಾವುದೂ ಇಲ್ಲ. ಶೋರೂಮ್ ಕಂಡೀಷನ್ ಹೇಗಿದೆ, ಹೊಸ ಗಾಡಿ, ಇವತ್ತು ಗಾಡಿ ತಂದಾಗಿದೆ. ಆಮೇಲೆ ಹೆಡ್ಲೈಟ್ ಕೂಡ ನಾವು ಕಂಪ್ನಿಯಿಂದ ಹೆಡ್ಲೈಟ್ ಕೊಟ್ಟಿದ್ರಲ್ಲ, ಅವು ಅಷ್ಟು ಪವರ್ ಇಲ್ಲ ಅಂದ್ಬಿಟ್ಟು ನಾವೇ ಒಂದು 10,000 ಬರೀ ಹೆಡ್ಲೈಟ್ಗೆ LED ಬಲ್ಬ್ಗೆ 10,000 ಕೊಟ್ಟು ಒಳ್ಳೆ ಫೋಕಸ್ ಲೈಟ್ ಹಾಕ್ತಿದ್ವಿ. ಅಂದರೆ ಈಗ ಹೊಸ ಗಾಡಿಗಳಿಗೆ ಬರ್ತಾ ಇದೆಯಲ್ಲ, ಆ ಥರ ಬರುತ್ತೆ. ಓಕೆ. ಇವಾಗ ಲೇಟೆಸ್ಟ್ ಗಾಡಿಗೆ ಏನು ಬರ್ತಾವಲ್ಲ ಹೆಡ್ಲೈಟು, ಆ ಥರ ತಾವು ಕೂಡ ಫೀಚರ್ಸು 10,000 ರೂಪಾಯಿ ಖರ್ಚು ಮಾಡಿಬಿಟ್ಟು ಹೆಡ್ಲೈಟ್ ಕೂಡ ಹಾಕ್ಸಿದಾರ? ಹೆಡ್ಲೈಟು ಕೂಡ, ಹೆಡ್ಲೈಟ್ ಒಳಗಡೆ LED ಬಲ್ಬ್ ಬರುತ್ತಲ್ಲ, ಅದು 10,000 ತುಂಬ ಕಾಸ್ಟ್ಲಿ. ಅದು ವಾರಂಟಿ ಎಲ್ಲ ಇದೆ. ವಾರಂಟಿ ಎಲ್ಲ ಇದೆ ಐತೈತೆ ನಿಮ್ಮ ಗಾಡಿಗೆ? ಹೌದು. ಓಕೆ. ಆಮೇಲೆ ಇನ್ನೊಂದೇನಂದ್ರೆ ಬೆಡ್ಡಿಂಗ್ ಎಲ್ಲ, ಈಗ ಬೆಡ್ಡಿಂಗ್ ಹೆಂಗೆ ಅಂದರೆ ಒಂದು ಮಿನಿಮಮ್ 1,00,000 ಒಂದ್ಸಲ ಚೇಂಜ್ ಮಾಡಿಸ್ಬೇಕು. ನಮ್ಮ ಬೆಡ್ಡಿಂಗ್ ಏನು ಹೋಗಿರ್ಲಿಲ್ಲ, ಆದರೂ ಕೂಡ ನಮಗೆ ಗಾಡಿ ಒಂದು ಚೂರು ಎಲ್ಲೂ ಸೌಂಡ್ ಬರಬಾರ್ದು, ಶೋರೂಮ್ ಫೀಲಿಂಗ್ ಇರಬೇಕು ಅಂತ ನಾವು ಕೂಡ ಅದನ್ನು ಹೊಸ ಬೆಡ್ಡಿಂಗ್ ಹಾಕ್ಸ್ಕೊಂಡಿದ್ವಿ. ಯಾಕಂದರೆ ಇಂಜಿನ್ ಆಗಲಿ ಯಾವುದೇ ಆಗಲಿ ಎಲ್ಲ ಪರ್ಫೆಕ್ಟ್ ಇರಬೇಕು, ಒಂದು ಬಾಳಿಕೆ ಬರುತ್ತೆ. ಅವಾಗ ಇಂಜಿನ್ ಎಲ್ಲ ಲೈಫ್ ಬರೋದು ಅಲ್ಲ, ನಾವು ನೀಟಾಗಿ ನೋಡ್ಕೊಂಡಾಗ. ಸಸ್ಪೆನ್ಷನ್ ಆಗ್ಬೇಕು, ಪ್ರತಿಯೊಂದು. ಇವಾಗ ಯಾವ ಥರ ಇಟ್ಕೊಂಡಿರ್ತಾವೆ ಇಂಜನ್ ಕಂಡೀಷನು, ಸಸ್ಪೆನ್ಷನ್ಸ್ ಎಲ್ಲ? 100% ಇದೆ. ಓಕೆ. ಇವಾಗ 100 ಇದೆ. ಶಿವಲ್ಡ್ ಇಂಜನ್ ಇರೋದು, ಮೆಕ್ಯಾನಿಕಲ್ ಕೆಲಸ ಏನೂ ಆಗಿಲ್ಲ? ಸರ್, ಇವಾಗ ಗಾಡಿನೇ ಅದನ್ನ ಕೇರ್ ಮಾಡಬೇಕಾದ್ರೆ ಮೆಕ್ಯಾನಿಕ್ ಕೆಲಸ ಎಲ್ಲಿ ಬರುತ್ತೆ? ಓಕೆ. ಕರೆಕ್ಟಾಗಿ ನೋಡ್ಕೊಂಡಾಗ ಮೆಕ್ಯಾನಿಕ್ ಕೆಲಸನೇ ಬರಲ್ವಲ್ಲ. ಮೇಂಟೈನೇ ಆ ಥರ ಮಾಡಿ ಇಟ್ಟಿದ್ರತ್ತವ, ಹೌದಾ? ಹೌದು. ಇವಾಗ ಪೇಂಟ್ ಕೂಡ ಇವಾಗ ಶೇಡ್ ಆಗಿರ್ಬೋದು, ಇವಾಗ ಬಾನಟ್ಟು ಇಲ್ಲ, ಯಾವ ಪೇಂಟ್ ಕೂಡ ಶೇಡ್ ಆಗಿಲ್ಲ. ಆ್ಯಸ್ ಇಟ್ ಈಸ್ ಶೋರೂಮಿಂದ ಯಾವ ಥರ ಬರುತ್ತೆ ನಿಮ್ಮ ವೆಹಿಕಲ್ಲು, ಅದೇ ಥರ ತಾವು ಕೂಡ ಮೇಂಟೈನ್ ಮಾಡಿದ್ದೀರ, ಹೌದಾ? ಹೌದು. ಓಕೆ. ಈ ಕಾರ್ ಗಾಡಿ ನಿಮಗೆ ಮೈಲೇಜ್ ಎಲ್ಲ ಕೇಳೋದಾದ್ರೆ ನೀವು ಎಷ್ಟು ಮೈಲೇಜ್ ಕೇಳಂಗಿಲ್ಲ, ಯಾಕಂದ್ರೆ BS4 ಇಂಜಿನ್ ಇದು. ಫೋರ್ಡ್ ಪಿಗೋದಲ್ಲಿ 2014-13 ಅವೆಲ್ಲ BS4 ಬರಲ್ಲ, ಅದು 3.2 ಬರ್ತದೆ. ಇದು BS4 ಇಂಜಿನ್ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಮೈಲೇಜ್ ಜಾಸ್ತಿ ಅಂದರೆ ಎಷ್ಟು ಕೊಡುತ್ತೆ? ಅಂದರೆ 25+ ಇದು, ಯಾವುದು ಕಡಿಮೆ ಬರಲ್ಲ. BS4 ಇಂಜಿನ್ 2015 ಮೇಲೆ ಬಂದಿರೋದು, ಲೇಟೆಸ್ಟ್ ಇಂಜಿನ್, ಬೇರೆ ಇಂಜಿನ್. 1.5 ಇದು, ಈ ಬೇರೆವೆಲ್ಲ 1.4. ಇದು 1.5 ಲೀಟರ್ ಇಂಜಿನ್. ಓಕೆ. ಬೇರೆದೆಲ್ಲ 1.4 ಇರ್ತದೆ. ಒಟ್ಟಲ್ಲಿ ಕಸ್ಟಮರ್ ತಗೊಳ್ಳೋರಿಗೆ ₹1 ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಶೋರೂಮಿಂದ ಏನು ತಗೊಂತಾರಲ್ಲ. ಹೌದು. ಸೀಟ್ ಕವರ್ ಇದೆಯಲ್ಲ, ಇವಾಗ ಜಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಕರೆದಿರೋದು, ಕವರ್ ಅರ್ದಿರ್ಲಿಲ್ಲ, ಅಲ್ಲಿವರೆಗೂ ಇತ್ತು.
ಹೊಸ ಸೀಟ್ ಹಾಕ್ಸಿದ್ರೆ ಅದ್ರ ಕವರ್ ಕೂಡ ಈ- ಓಪನ್ ಇಲ್ಲ ಮಾಡಿರ್ತೀವಿ. ಇಲ್ಲ ಇಲ್ಲ ನಾವು ಸೀಟ್ ಹಾಕ್ಸಿಲ್ಲ, ಕಂಪ್ನಿಯಿಂದ ಏನಿತ್ತು ಅದೇನ್ ಬಂದಿತ್ತು ಹಂಗೆ ಇದೆ. ಕಂಪ್ನಿದೇ ಇಟ್ಟಿದ್ರೆ ಇನ್ನೂವರೆಗೂ. ಆ, ಅದೇ ಅಂತಲ್ವಾ, ಇವಾಗ ಇದೆಯಲ್ಲ ಹಂಗ್ ಇದೆ ಸೀಟ್, ಯಾಕಂದ್ರೆ ನಮ್ಮ ಮಿಸಸ್ ಲೇಡಿ ಯೂಸ್ ಮಾಡಿರೋ ಗಾಡಿ ಅದು. ಹಾಂ 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 ಓಕೆ. ಆ ಥರ ಎಲ್ಲ ಮೇಂಟೈನ್ ಮಾಡಿದ್ದೀರಾ ಇವಾಗ ವೆಹಿಕಲ್ಲು. ಹೌದು. ಡಾಕ್ಯುಮೆಂಟ್ಸ್ ಕೂಡ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಕೊಂಡಿರಾ? ಎಫ್ ಸಿ ಇನ್ನು ಎಫ್ ಸಿ 2031 ಕೊಂಡು ಬರಲ್ಲ ಇವಾಗ ಗಾಡಿ, ಅದು ಲೇಟೆಸ್ಟ್ ಗಾಡಿ ಅಲ್ವಾ. ಹ್ಞೂ ಎಫ್ ಸಿ ಬರಲ್ಲ ಈಗ, 31 ಕೊಂಡು ಬರಲ್ಲ. ಹಾಂ. ಇನ್ಸೂರೆನ್ಸ್ ಇವಾಗ 1 ವೀಕ್ ಆಯ್ತು. ನಮ್ದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟೋದು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕಟ್ಟೋದು, ಥರ್ಡ್ ಪಾರ್ಟಿ ಕಟ್ಟಲ್ಲ. ಹ್ಞೂ 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 ಫಸ್ಟ್ ಪಾರ್ಟಿನೇ ಕಟ್ಟಿದ್ದೀರಾ. ಇವಾಗ 1 ವೀಕ್ ಆಯಿತು. ಇವಾಗ 1 ವರ್ಷದ ತನಕ ಇನ್ಸೂರೆನ್ಸ್ ಸಿಗುತ್ತೆ ರೀ ಕಸ್ಟಮರ್ ಗಾಡಿ ತೊಗೊಂಡ್ರೆ. ಹೌದು, 5 ಲಕ್ಷ ವೈಡ್ ವ್ಯಾಲ್ಯೂ ಇದೆ. ಹ್ಞೂ ಈಗ ಮಿನಿಮಮ್ ಅಂದ್ರೆ ಆ ಗಾಡಿಗೆ ಲೋನ್ ಮಾಡಿಸ್ತೀನಿ ಅಂದ್ರೆ 4 ಲಕ್ಷ ಮೇಲೆ ಲೋನ್ ಸಿಗುತ್ತೆ, 4 ಲಕ್ಷ ಗಂಟು ಲೋನ್ ಸಿಗುತ್ತೆ ಹೆಚ್ಚು ಕಡಿಮೆ. ಅದಕ್ಕಂದ್ರೆ ಅದು ವ್ಯಾಲ್ಯೂ ಇದೆ, ಯಾಕಂದ್ರೆ ಅದು ಗಾಡಿ ಇನ್ನುವೇ ಅದು ಆ ಮಟ್ಟಕ್ಕೆ ಅವರೇ, ಈಗ ಇನ್ಸೂರೆನ್ಸ್ ಅವರೇ ಕೊಡಬೇಕಾದ್ರೆ ಐ ಡಿ ವ್ಯಾಲ್ಯೂ ಕೊಡೋದು. ಹ್ಞೂ 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 ಹೌದು. ಓಕೆ. ಒಂದು 1 ವೀಕ್ ಆಯಿತು ಫಸ್ಟ್ ಇನ್ಸೂರೆನ್ಸು. ಎಫ್ ಸಿ ಅಂತೂ 2031 ಕಂಡು ಎಫ್ ಸಿನೇ ಬಂದಿಲ್ಲ ಇನ್ನು. 31ಕ್ಕೆ ಬರೋದು. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರೆ, ಇವಾಗ ಲೈಟಿಂಗಲ್ಲಿ ಎಲ್ ಇ ಡಿ ಲೈಟು ತಾವು ಆಕ್ಸೆಸರೀಸ್ 10,000 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಫಿಟ್ಟೆಡ್ ಮಾಡಿಸಿರಿ ಅಂತ ಹೇಳಿದ್ರಿ. ಅದು ಬಿಟ್ಟು ಎಲ್ ಇ ಡಿ ಲೈಟ್ ಅಂದ್ರೆ ನಾವು ಲಾಂಗ್ ಹೋಗ್ಬೇಕೀಗಿತ್ತು, ತಿರುಪತಿ ಅದು ಇದು ಲಾಂಗ್ ಟ್ರಿಪ್ಪು. ಹ್ಞೂ 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 ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಲೈಟ್ ಫೋಕಸ್ ಬೇಕು ಇಂಥ ಇದಿರಲಿ ಅಂತ. ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತಲ್ಲ ನಮಗೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ನಾನು ನಮ್ಮ ವೈಫ್ ಯೂಸ್ ಮಾಡೋದ್ರಿಂದ ಒಳ್ಳೆ ಅವರಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅವಶ್ಯಕತೆ ಇಲ್ಲ. ಗಾಡೀಲಿ ಎಲ್ಲ ಥರದ್ದು ಏನೇನು ಬಂದಿತ್ತು, ಮತ್ತೆ ಸ್ಟೈರಿಂಗ್ ಮೋಡ್ ಕಂಟ್ರೋಲ್ ಇದೆ, ಅದರಲ್ಲಿ ಹ್ಞೂ 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 ಎ ಬಿ ಎಸ್ ಇದೆ, ಮತ್ತೆ ಇ ಬಿ ಡಿ ಇದೆ, ಹ್ಞೂ ಏರ್ ಬ್ಯಾಗ್ ಇದೆ. ಅದು ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್, ಬೆಂಜು ಬಿ ಎಮ್ ಡಬ್ಲ್ಯೂ ಇರುತ್ತಲ್ಲ ಆ ಥರದ್ದು ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್, ಹ್ಞೂ ಹ್ಞೂ ಆ ಥರದ್ದು ಏರ್ ಬ್ಯಾಗ್ಸ್ ಬರ್ತದೆ. ಏರ್ ಬ್ಯಾಗ್ ಕೂಡ ಸ್ಟ್ಯಾಂಡರ್ಡೇ ಐತ್ರಿ. ಎಷ್ಟು ಒಂದು ಸಿಗತೈತೆ ರೀ, 2 ಸಿಗತೈತೆ ರೀ ಏರ್ ಬ್ಯಾಗು? 2. 2. ಹೌದು, ವಿತ್ ಪ್ಯಾಸೆಂಜರ್ನು ಕವರ್ ಮಾಡುತ್ತೆ ಅದು. ಹ್ಞೂ 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 ಆ ಥರ ಏರ್ ಬ್ಯಾಗ್ ಅವು, ಅದ್ರ ಸ್ಪೆಷಾಲಿಟಿ ಇರೋದು. ಓಕೆ. ಆಮೇಲೆ ಅದ್ರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ನಾನು ಬಿಟ್ಟರೆ ಆಯಿಲ್ ಸರ್ವಿಸು ಎಲ್ಲ ಆಗಿದೆ. ತಗೊಂಡೋರು ಯಾರು ಏನು ಮಾಡ್ಸಂಗಿಲ್ಲ. ಆಯಿಲ್ ಸರ್ವಿಸು, ಏರ್ ಫಿಲ್ಟ್ರು, ಹ್ಞೂ ಮತ್ತೆ ಡೀಸೆಲ್ ಫಿಲ್ಟ್ರು. ಡೀಸೆಲ್ ಹ್ಮ್. ಫಿಲ್ಟ್ರ್ ಯಾರು ಚೇಂಜ್ ಮಾಡ್ಸಲ್ಲ, ನಾವು ಮಾಡಿರ್ತೀವಿ. ಹ್ಞೂ ಹ್ಞೂ 30,000 ಕಿಲೋಮೀಟ್ರ್, 50,000 ಕಿಲೋಮೀಟ್ರ್ ಒಂದ್ಸಲ ಮಾಡಿಸ್ಬೇಕು. ಹ್ಞೂ ಹ್ಞೂ ಅವಾಗ ಗಾಡಿ ಮೈಲೇಜ್ ಆಗಲಿ, ಒಳ್ಳೆ ಪಿಕಪ್ ಆಗಲಿ ಗಾಡಿ ಸಿಗೋದು. ಮಾಡಿಸಲ್ಲ, ಬಟ್ ನಾವು ಮಾಡಿಸ್ತೀವಿ. ಮೇಂಟೆನ್ಸು ಯಾವ ಥರ ಐತ್ರಿ ಕಾರ್ ಗಾಡಿಗೆ ಇದಕ್ಕೆ? ಹೌದು, ಎಲ್ಲ ಹೇಳ್ತಿಲ್ವಾ ನಾನು, ಗಾಡಿ ಓಡಿಸ್ತವ ಯಾವನು ಬಿಟ್ಟು ಹೋಗಲ್ಲ, ಹಂಗಿದೆ ಗಾಡಿ. ಹ್ಞೂ ಹ್ಞೂ ಆ ಥರ ನಾನು ಹೇಳ್ತಲ್ಲ, ಇವತ್ತು ತಂದಂಗಿದೆ ಗಾಡಿ, ಇವತ್ತು ಶೋರೂಮಿಂದ ಹೆಂಗೆ ತಂದಂಗಿದೆ ಹಂಗಿದೆ ಗಾಡಿ. ಗಾಡಿ ಯಾರು ಸ್ಟಾರ್ಟ್ ಆಗೋದೇ ಗೊತ್ತಾಗಲ್ಲ, ಓಕೆ. ಅಷ್ಟು ಸ್ಮೂತಿ ಐತ್ರಿ. ಅಷ್ಟು ಸ್ಮೂತ್ ಇದೆ ಗಾಡಿ. ಹೋಗ್ತಾ ಇದ್ರೆ ನಿಮ್ಗೆ ಎಷ್ಟು ನನ್ನ ಕಂಪ್ನಿ ಅಂದ್ರೆ 170 180 ಹೋದ್ರೂ ಗಾಡಿ ಬೇಕಾಗಲ್ಲ, ಅದು ಪಿಕಪ್ ಅಂದ್ರೆ. ಹ್ಞೂ 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 ಓಕೆ. ಹ್ಮ್. ಲಾಂಗ್ ಡ್ರೈವ್ ಹೋಗಕ್ಕೂ ಪರ್ಫೆಕ್ಟ್ ಫುಲ್ ಕಾರ್ ಗಾಡಿ ಅಂತ ಹೇಳ್ಬೋದು ಇದು. ಹೌದು, ನಮ್ಗೆ ಅಂತ ಕ್ರೇಟಾ ಗಾಡಿನೇ ಬೀಟ್ ಮಾಡ್ತೀನಿ ಆ ಗಾಡೀಲಿ. ಕ್ರೇಟಾ ಕಾರ್ ಅಲ್ಲೇ ಗಾಡಿ ಎಷ್ಟು ಪವರ್ ಇದೆ ಅಂದ್ರೆ, ಗಾಡಿಗೆ ಒಳ್ಳೆ ಕಂಡೀಷನ್ ಇಟ್ಕೊಂಡಿದ್ದೀವಿ. ಓಕೆ. ಇಲ್ಲಿವರೆಗೂ ಒಂದು ಎಲ್ಲಾದ್ರೂ ಒಂದು ಫಾಲ್ಟ್ ಆಗಿ ಒಂದು ಏನೂ ಆಗಿಲ್ಲ. ಹ್ಞೂ 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 ಓಕೆ. ಇಷ್ಟೆಲ್ಲ ತಗೊಂಡೋದವ್ರು ಒಂದು 10 ವರ್ಷ, ನೀವು ಇನ್ ಕಂಡೀಷನ್ 5 ಲಕ್ಷ ವಾರಂಟಿ ಇದೆ ಇಂಜಿನ್ಗೆ. ಓಕೆ. 5 ಲಕ್ಷ ಶೋರೂಮ್ ಯಾಕಂದ್ರೆ ಶೋರೂಮ್ ಏನಕ್ಕೆ ಶೋರೂಮ್ ಅವರು ವಾರಂಟಿ ಕೊಡ್ತಾರೆ ಅನ್ನೋದಕ್ಕೆ ರೀಸನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ಶೋರೂಮ್ ಅವರು ನಾವೇನ್ ಮಾಡ್ತೀವಿ, ಒಂದು ಫ್ರೀ ಸರ್ವಿಸ್ ಮುಗಿಯೋ ಗಂಟ ಮಾತ್ರ ಶೋರೂಮಲ್ಲಿ ಮಾಡಿಸ್ತೀವಿ ಅಲ್ವಾ, ಹ್ಞೂ ಆಮೇಲೆ ಮಾಡಿಸಲ್ಲ ಹೌದು. ಎಷ್ಟೋ ಜನ. ಅವಾಗ ಏನು ಮಾಡ್ತಾರೆ, ವಾರಂಟಿ ಕೊಡಲ್ಲ. ಫ್ರೀ ಸರ್ವಿಸ್ ಆದ ನಂತರನೂ ನಾವು ಮಾಡಿಸಿದ್ರೆ ಮಾತ್ರ ವಾರಂಟಿ ಕೊಡೋದು. ಹೌದು ಹೌದು ಕರೆಕ್ಟು. ಈಗ ಫ್ರೀ ಸರ್ವಿಸ್ ಇದ್ದಾಗ ಮಾತ್ರ ಮಾಡಿಸ್ಕೊಂತಾರೆ, ಹ್ಞೂ ಹ್ಞೂ ಆಮೇಲೆ ಮಾಡಿಸ್ಕೊಡಲ್ಲ. ಆಮೇಲೆ ವಾರಂಟಿ ಅವ್ರು ಹೆಂಗೆ ಕೊಡ್ಬಿಡಕ್ಕಾಗುತ್ತೆ? ಹೌದು, ಅವ್ರ ಹತ್ರನೇ ಮಾಡಿಸ್ಕೊಂಡ್ರೆ ಅವರು ಅವ್ರ ಹತ್ರನೇ ಮಾಡಿಸ್ಕೊಂತ ಇದ್ರೆ ನಮಗೆ ವಾರಂಟಿ ಕೊಡ್ತಾರೆ. ಈಗ ನಮ್ಗೆ 5 ಲಕ್ಷ ವಾರಂಟಿ ಇದೆ, 5 ಲಕ್ಷ ಸರಿ ಇಂಜಿನ್ ವಾರಂಟಿ ಇದೆ. ಹ್ಞೂ 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 ಹ್ಮ್. ಇವಾಗ ತಮ್ಮ ಕಾರ್ಗಂತೂ ಫೋರ್ಡ್ ಪಿಗೋ ಕಾರಿಗೆ ನೀವು ಶೋರೂಮಲ್ಲಿ ಮಾಡಿಸೋದು ಹೌದು. ಒಟ್ಟಿನಲ್ಲಿ. ಹೌದು. ಓಕೆ. ಇಷ್ಟೆಲ್ಲ ಕಂಡೀಷನ್ ನಾನು ಇಟ್ಕೊಂಡು ಓಕೆ ಸರ್. ಇಷ್ಟೆಲ್ಲ ಕಂಡೀಷನ್ ಇಟ್ಕೊಂಡಿರಾ, ಇಷ್ಟೆಲ್ಲ ಮೇಂಟೆನ್ಸ್ ಮಾಡಿದ್ದೀರಾ. ಇವಾಗ ತಾವು ಗಾಡಿ ಕೊಡಕತ್ತಿದ ರೀಸನ್ನು? ಈಗ ನಮಗೆ XUV 700 ಒಂದು, ನಮ್ಮ ಮಿಸಸ್ಸು ವೆಟರ್ನರಿ ಡಾಕ್ಟ್ರು, ಹ್ಞೂ 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 ಅವ್ರಿಗೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಓಕೆ. ಅವ್ರಿಗೆ ಒಂದು ಒಂದು ಏನೋ ಒಂದು ಡಿಸ್ಕೌಂಟಲ್ಲಿ ಅವ್ರಿಗೊಂದು ದೊಡ್ಡ ಗಾಡಿ ಬರ್ತಾ ಇದೆ, ಹ್ಞೂ XUV 700. ಹ್ಞೂ 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 ಅದಕ್ಕೋಸ್ಕರ ನಾವು ಇದನ್ನು ಇದು ಮಾಡ್ತಿರ್ಲಿಲ್ಲ. ಹ್ಞೂ 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 ಆ, ಸೊ ಅದಕ್ಕೋಸ್ಕರ ಗಾಡಿ ಸೇಲ್ ಮಾಡಕತ್ತೀರಿ ಇದು? ಹೌದೌದು, ಇನ್ನೇನು ರೀಸನ್ ಇಲ್ಲ. ಓಕೆ.
ಇವಾಗ ತಾವು ಗಾಡಿ ರೇಟ್ ಮಾತ್ರ ಹೇಳ್ತಲ್ವ, ಯಾರೇ ಬಂದ್ರು ಅಷ್ಟೇ ಗಾಡಿ ಬಂದು. ಮತ್ತೆ ಇನ್ನೊಂದೇನಂತಂದ್ರೆ ಯಾರೇ ಬಂದ್ರು ಬಿಟ್ಟು ಹೋಗಲ್ಲ, ಹಂಗಿದೆ ಗಾಡಿ. ಯಾಕಂದ್ರೆ ಸುಮ್ಮನೆ ಹೇಳೋದಲ್ಲ. ಓಕೆ, ತಮ್ಮದು ಯಾಕಂದ್ರೆ ಕೋಟಿಂಗ್ ನಮ್ಗೆ ಆದರೆ ಏನು ಮಾಡ್ತೀರಾ ಸರ್? ಪ್ರೈಜು ಗಾಡಿಗೆ ಏನು ಕೋಟ್ ಮಾಡ್ತೀರಾ? ಸರ್ ಇವಾಗ ನಾವು ಒಂದು 380 ಹೇಳ್ತೀವಿ, 380. ಹ್ಞೂ, ಹೆಚ್ಚು ಕಡಿಮೆ ಬಂದರೆ ಖಂಡಿತ ನೆಗೆಸಬಲ್ ಮಾಡಿಕೊಡೋಣ. 3,80,000 ಹೇಳಕತ್ತೀರಿ, ಹೆಚ್ಚು ಕಡಿಮೆ ನೆಗೆಶ್ವಲ್ ಮಾಡ್ತೀರಾ? ಖಂಡಿತ ಮಾಡೋಣ. ಯಾಕಂದ್ರೆ ಗಾಡಿ ಹಂಗಿದೆ. ಇವಾಗ 15-16 ಮಾಡಲಿ ತಗೊಳ್ತೀನಿ ಅಂದರೆ 4-5 ಲಕ್ಷ ಹೇಳ್ತಾರೆ ಹ್ಞೂ, ಅಲ್ವಾ. ಅದೇ ಸ್ವಿಫ್ಟ್ಗಿಂತ ಫೀಚರ್ಸ್ ಇದೆ ಇದರಲ್ಲಿ, ₹1 ಖರ್ಚಿರಲ್ಲ. ಒಂದು 10-15 ವರ್ಷ ನೆಮ್ಮದಿಯಾಗಿ ಓಡಿಸೋ ಥರ ಇದೆ. ಓಕೆ. 3,80,000 ಹೇಳ್ತೀನಿ ಅಂತಂದ್ರೂ ಕೂಡ ಸ್ವಲ್ಪ ರೇಟು ಜಾಸ್ತಿನೇ ಆಗುತ್ತೆ ಸರ್ ಈ ಫೋರ್ಡ್ ಪಿಗೋ ಕಾರಿಗೆ. ಯಾಕಂದರೆ ಈ ಕಾರ್ ಗಾಡಿ ತೊಗೊಂತಾರಂದ್ರೆ ಕಸ್ಟಮರ್ ಅವ್ರಿಗೆ ಒಳ್ಳೆ ರಿಟರ್ನ್ ರೀಸೇಲ್ ಇರಲ್ಲ. ಅಲ್ಲಲ್ಲ, ರೀಸೇಲ್ ಯಾಕಿರಲ್ಲ? ಇವಾಗೆಲ್ಲ ಫೋರ್ಡ್ ಫಿಗೋ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇವಾಗ ನೋಡಿ, ಇಲ್ಲ ಸರ್, ರೀಸೇಲ್ 2011, 12 2-2.5 ಲಕ್ಷ ಇರ್ತದೆ. ಒಳ್ಳೆ ಡಿಮ್ಯಾಂಡೆಡ್ ಗಾಡಿ ಇವಾಗ. ಯಾಕಂದ್ರೆ ಆಮೇಲೆ ಇನ್ನೊಂದೇನಂದ್ರೆ ಇದು BS4 ಇಂಜಿನ್ ಆಗಿರೋದ್ರಿಂದ ಹ್ಞೂ, ಇನ್ನೊಂದೇನು ಒಳ್ಳೆ ಬೆಟರ್ ಗಾಡಿ ಇದೆ ಅದು. ಓಕೆ. ತಮ್ಮದು ಕರೆಕ್ಟಾಗಿ ಕೊಡೋದು ನೆಗೆಶ್ವಲ್ ಮಾಡಿ ಆದ್ರೂ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ಫೈನಲ್ 360 ಸರ್, 360 3,60,000 ಕೊಡ್ತೀರಾ? ಅಷ್ಟೇ. ಅದಕ್ಕಿಂತ ಕಮ್ಮಿ ಅಂತ ಕೂಡ. ಯಾಕಂದ್ರೆ ನಾವು ಏನು ಗಾಡಿಯಲ್ಲಿ ₹1 ಇದಿಲ್ಲ. ಬಂದು ನೋಡಿದವ್ರು ಖಂಡಿತ ಒಂದು ಪಾರ್ಟಿ ಹೇಳಿದ್ರು ನಾನು ಗಾಡಿ ಫ್ರೀ ಕೊಡ್ತೀನಿ ನಾನು. ಹ್ಞೂ, ಹ್ಞೂ, ಆ್ಯಸ್ ಒಂದೇ ಇಟ್ ಒಂದು ನೀವು ಫಾಲ್ಟ್. ಕಾರ್ ಗಾಡಿ ಇವಾಗ ಮಾಡೆಲಲ್ಲಿನೂ ಐತಿ, ಸಿಂಗಲ್ ಓನರಲ್ಲಿನೂ ಇರೋದು. ತಾವು ಪ್ರತಿಯೊಂದು ಕೂಡ ಕಂಪ್ನಿ ಫಿಟ್ಟೆಡೇ ಮಾಡಿಸಿದ್ದೀರಾ. ತಾವು ಅವರು ಏನೇ ಪ್ರಾಬ್ಲಮ್ ಆದರೂ ನೈಸ್ ಕೂಡ ರೋಡಲ್ಲಿ ಓಡಿಸೋದು ಬೇಡ ಸರ್, ನಾನು ಹೇಳ್ತಲ್ವ, ನೈಸ್ ರೋಡಲ್ಲಿ ಓಡಿಸೋದು ಬೇಡ. ಹ್ಞೂ, ತಗೊಂಡು ಗುಂಡಿ ಗಿಂಡಿ ಇರ್ತಲ್ಲ ಆ ರೋಡಲ್ಲಿ ಓಡಿಸ್ಲಿ. ಒಂದು ಗಾಡಿ ಸೌಂಡ್ ಬಂದರೆ ನಾನು ಗಾಡಿ ಫ್ರೀ ಕೊಟ್ಬಿಡ್ತೀನಿ. ಹ್ಞೂ, 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 ಈ ಗುಂಡಿ ಮಡ್ ರೋಡ್ ಇರ್ತಲ್ಲ, ಹಳೆ ರೋಡ್ಗಳು, ಹ್ಞೂ, ಹ್ಞೂ, ಅಲ್ಲೇ ಓಡಿಸ್ಲಿ ನನ್ನ ಗಾಡಿನ. ಓಕೆ. ಒಂದು ಚೂರು ಸೌಂಡ್ ಬಂದರೆ ಫ್ರೀ ಕೊಡ್ತೀವಿ. ಯಾಕಂದ್ರೆ ಯಾವ ಗಾಡಿನೂ ಅಷ್ಟು ಕಂಡೀಷನ್ ಇಡಬೇಕು ಅಂದ್ರೆ ಭಾಳ ಖರ್ಚು, ಒಳ್ಳೆ ಲೆವೆಲಾಗಿ ಇಡಬೇಕು. ಗುಂಡಿಗಳಲ್ಲಿ ಸ್ವಲ್ಪ ನಾನು ಸೌಂಡ್ ಬಂದೇ ಬರುತ್ತೆ, ಬೇರೆ ಗಾಡಿಗಳು ಅಷ್ಟು ನಮ್ಮ ಗಾಡಿ ಬರಲ್ಲ. ಓಕೆ. ಇವಾಗ ತಮ್ಮದು ಫೈನಲ್ ರೇಟು 360ನಾ? ಹೌದು ಸರ್, ಓಕೆ. 360. ಯಾಕಂದ್ರೆ ಇವ್ರಿಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಯಾರು ಮಾಡ್ತಾರೆ, ಎಲ್ಲ ಥರ್ಡ್ ಪಾರ್ಟಿ ಮಾಡಿಸ್ಕೊಂತಾರೆ. ನಾವು ಫಸ್ಟ್ ಪಾರ್ಟಿ ಮಾಡಿಸ್ಕೊತೀವಿ. ಓಕೆ. ಬಂಪರ್ ಟು ಬಂಪರ್ ಗಾಡಿಗೆ ಏನೇ ಆದ್ರೂ, ಒಂದು ಗಾಜು ಹೊಡೆದೋದ್ರೂ ಕ್ಲೈಮ್ ಆಗುತ್ತೆ, ಒಂದು ಹೆಡ್ಲೈಟ್ ಹೊಡೆದೋದ್ರೂ ಕ್ಲೈಮ್ ಆಗುತ್ತೆ, ಎಲ್ಲಕ್ಕೂ ಕ್ಲೈಮ್ ಆಗುತ್ತೆ. ಹ್ಞೂ, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ. ಓಕೆ. ಇವಾಗ ಗಾಡಿ ಇರುವಂಥ ಲೊಕೇಶನ್ ಸರ್, ಇವಾಗ ನಿಮ್ದು ಕಾರ್ ಗಾಡಿ ಯಾರಾದ್ರು ತೊಗೊಂತಾರಂದ್ರೆ ನಿಮ್ಮ ಥರನೇ ಇವಾಗ ಜಾಬ್ ಮಾಡೋರೇ ತೊಗೋಬೇಕು ಹೊರತು ಇವಾಗ ಒಂದು ಸಣ್ಣ ಫ್ಯಾಮಿಲಿ ಇರೋರು ಆಗಿರ್ಬೋದು, ಒಂದು ಕಾರ್ ಗಾಡಿ ಫೋರ್ಡ್ ಪಿಗೋನೇ ಹುಡುಕಾಡಕತ್ತಿದ್ರ ಅವ್ರಿಗೆ ಆಮೇಲೆ ಕ್ರೇಜ್ ಇತ್ತು ಇನ್ನೊಂದು ಅಂದ್ರೆ. ಏನಂದ್ರೆ ಅವರಿಗೆ ನಾವು CC ಮತ್ತೆ RC ಕಾರ್ಡು ಕಂಪ್ಲೀಟ್ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಹ್ಞೂ, ಹ್ಞೂ, ಅವ್ರಿಗೆ ಮಾಡಿಸ್ಕೊಡ್ತೀವಿ, ನೀವೇ ಮಾಡಿಕೊಡ್ತೀರಾ? ನಾವೇ ಕಂಪ್ಲೀಟಾಗಿ ಮಾಡಿಸ್ಕೊಡ್ತೀವಿ. ಓಕೆ. ಅದೊಂದು ಅದೇ ನಾನು ಚಾರ್ಜಸ್ ಏನು ಏನಿಲ್ಲ. ಹೇಳೋದಂದ್ರೆ ಇವಾಗ ಅದೇ ಸರ್, ಇವಾಗ ಫೋರ್ಡ್ ಪಿಗೋ ಕಾರ್ ಗಾಡಿಗೆ ಯಾರಿಗಾದ್ರೂ ಲವ್ ಇತ್ತು ಅಂದ್ರೆ ಅವ್ರು ಭಾಳ ಇಷ್ಟಪಡ್ತಿದ್ರು ಅಂದ್ರೆ ಕಾರ್ ಗಾಡಿ ಅವರು ಸರ್ ತೊಗೋಬೋದು. ಲವ್ ಜನರಿಗಿಂತ ಫ್ಯಾಮಿಲಿ, ಈ ಫ್ಯಾಮಿಲಿ ಪಾಪ ಇವ್ರು ಇರ್ತಲ್ಲ, ಫ್ಯಾಮಿಲಿಗಳಿಗೆ ಮೈಲೇಜ್ ಗಾಡಿ, ಹ್ಞೂ, ಒಂದು ರಫೀಸ್ ಮಾಡೋರಿಗೆ ಒಳ್ಳೆ ಗಾಡಿ. ಓಕೆ, ಓಕೆ. ಈ ರಫೀಸ್ ಅಂದ್ರೆ ಇವಾಗ ಒಳ್ಳೆ ಎಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ. ಯಾಕಂದ್ರೆ ಒಂದು ಒಂದು ಬುಲೆಟ್ ಬರೋ ಮೈಲೇಜ್ ಬರುತ್ತೆ. ಹೌದು, ಹೌದು. 25 ತನಕ ಹೌದು, ಬರುತ್ತಲ್ಲ ಮೈಲೇಜ್ ಇದು? ಹೌದು. ಏನಲ್ವಾ, 25 ಮೇಲೆ ಹೊರತು ಕಮ್ಮಿ ಇಲ್ಲ. ಗಾಡಿ ಮಾತ್ರ ಯಾವ ಚಿಂದಿ ಆಗಿದೆ ಸರ್, ಓಕೆ ಸರ್. ಹಂಗಿದೆ. ನಾನು ಹೇಳ್ತಾನೆ BS4 ಇಂಜಿನೇ ಬೇರೆ, ಮಾಮೂಲಿ ಇಂಜಿನೇ ಬೇರೆ. ನೀವು ಅಲ್ಲಿ ಬಂದು ಅವ್ರು ಓಡಿಸ್ದಾಗ್ಲೇ ಗೊತ್ತಾಗುತ್ತೆ. ನಾನು ಹೇಳಿಲ್ವಾ, ಬೇರೆಯವ್ರು ಯಾರು ಕೂಡ ಒಂದು ಗಾಡಿ ಟ್ರಯಲ್ ಕೊಡಬೇಕಾದ್ರೆ ಚೆನ್ನಾಗಿರೋ ರೋಡಲ್ಲಿ ಕೊಡ್ತಾರೆ. ಬನ್ನಿ ನಮ್ಮ ಗಾಡಿನ ಮಡ್ ರೋಡಲ್ಲಿ ಓಡಿಸಿ, ನಿಮ್ಮ ಗಾಡಿ ಏನಾದ್ರು ಒಂದು ಸ್ವಲ್ಪ ಬಂದ್ರೆ ಗಾಡಿ ಫ್ರೀಯಾಗಿ ಕೊಡ್ತೀನಿ. ಓಕೆ. ನಿಮ್ಮ ಗಾಡಿ ನೀವು ತೋರಿಸೋದೇ ಇವಾಗ ಮಡ್ ರೋಡಲ್ಲಿ ಓಡಿಸಿ ಯಾವ ಥರ ಇದೆ ಮಡ್ ರೋಡಲ್ಲಿ ಓಡಿಸ್ಬೇಕು, ಗಾಡಿಗಳ ಬಂಡವಾಳ ಗೊತ್ತಾಗಬೇಕು ಅಂದ್ರೆ ಮಡ್ ರೋಡಲ್ಲಿ ಓಡಿಸಿ. ಅದನ್ನೇ ಹೇಳ್ತಾ ಇರೋದು, ಮಡ್ ರೋಡಲ್ಲಿ ಓಡಿಸಿ. ಹ್ಮ್. ಗಾಡಿ ಸೌಂಡ್ ಬರ್ತು ಅಂದ್ರೆ, ಒಂದು ಚೂರು ಸೌಂಡ್ ಬರ್ತು ಅಂದ್ರೆ, ಯಾಕಂದ್ರೆ ಮೇನ್ ಬೇಕಾಗಿರೋದು ಅಲ್ಲಿ ಬಂಡವಾಳ Okay, sir, ಗೊತ್ತಾಗೋದು okay. ಗಾಡಿಗಳ ಬಗ್ಗೆ. ಓಕೆ. ಈ ಸದ್ಯ ಇಷ್ಟು ಸಾಕು ತಾವು ಡೀಟೇಲ್ಸ್ ಹೇಳಕತ್ತಾರಲ್ಲ ಗಾಡಿ ಯಾಕಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಈಗ ಒಂದು ಟೈರು ನಾವು ಎಲ್ಲ JK ಟೈರ್ 4-5 ಟೈರ್ ಎಷ್ಟಾಗುತ್ತೆ ಗೊತ್ತಾ? ಅವಕ್ಕೆ ಕಮ್ಮಿ ಅಂದ್ರೆ ನಾವು ಆಯಿಲ್ ಸರ್ವಿಸು ಎಲ್ಲ ಈಗ ರೀಸೆಂಟ್ ಮಾಡಿಸಿರೋದು, ಬೆಡ್ಡಿಂಗ್ ಗಿಡ್ಡಿಂಗ್ ಎಲ್ಲ ಸೇರಿಸಿ 40,000 45,000. ಅವಾಗೇನು ಮಾರೋ ಮೈಂಡ್ ಸೆಟ್ ಇರಲಿಲ್ಲ. ಹ್ಞೂ, ಹ್ಞೂ, 45,000 ಖರ್ಚು ಮಾಡಿದ್ದೀವಿ, ಅದು ದುಡ್ಡು ಮ್ಯಾಟ್ರ್ ಅಲ್ಲ. ಬಟ್ ಗಾಡಿ ಕಂಡೀಷನ್ ಇರಬೇಕು ಅಂತ 45,000 ಒಟ್ಟಿನಲ್ಲಿ ಆಯ್ತು. ತಾವು ಗಾಡಿ ಎಲ್ಲ ಕಂಡೀಷನ್ ಇಟ್ಟಿದ್ದಾರೆ, ಅದು ಓಕೆ. ಇವಾಗ ಅದೇ ನಾವಾಗಲೇ ಹೇಳ್ದಂಗೆ ಕಸ್ಟಮರ್ ಫ್ಯಾಮಿಲಿ ಯೂಸ್ ಮಾಡೋರು ಆಗಿರ್ಬೋದು, ಕ್ರೇಜ್ ಕಾರ್ ಗಾಡಿ ಫೋರ್ಡ್ ಪಿಗೋ ಕಾರ್ಗೆ ಇಷ್ಟಪಡೋರು ಆಗಿರ್ಬೋದು, ಅವರು ತೊಗೊಳ್ಳೋಂಥ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆನಾ? ಈಗ ನೀವು ಯಾವ ಥರ ಹೇಳಿದರೆ ಅದೇ ಥರ ಕಾರ್ ಗಾಡಿ ಇದ್ದರೂ ಕೂಡ ಅಲ್ಲಿ ಬಂದು ಮಡ್ ರೋಡಲ್ಲಿ ಓಡಿಸಿ ಅವ್ರು ಯಾವ ಥರ ಹೌದು ಸರ್, ಕಾರ್ಗಳು ತುಂಬಾ ಇರ್ತವೆ. ಕಾರ್ಗಳಂತಲ್ಲ, ನಾವು ತಗೊಂಡೋಗಿ ಹೋಗಿ 30,000 40,000 50,000 ರೆಡಿ ಮಾಡಿಸೋ ಥರ ಇರಬಾರ್ದು.
ತಗೊಂಡೋದ ನೆಮ್ಮದಿ ಈಗ 10 ವರ್ಷ 15 ವರ್ಷ ನೆಮ್ಮದಿ ₹1 ಖರ್ಚಿಲ್ಲ ಓಡಿಸೋಂಥ ಗಾಡಿ ತಗೋಬೇಕು ಓಕೆ. ತಗೊಂಡ್ರೆ. ಇವಾಗ ಲೊಕೇಶನ್ ಒಂದು ಸರ್ ರೂಪಾಯಿ ಗಾಡಿ ಇರೋದು ಜಾಸ್ತಿ ಆಗುತ್ತೆ. ಇದು ಸಿದ್ಧಾರ್ಥ ಲೇಔಟ್ ಎಲ್ಲಿ? ಮೈಸೂರು. ಮೈಸೂರು ಸಿದ್ಧಾರ್ಥ ಲೇಔಟಾ? ಓಕೆ. ಹಾಂ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ, ಅಪ್ಡೇಟ್ ಮಾಡಿರ್ತೀವಿ ನೋಡಿರಿ, ಆದಷ್ಟು ಬರೋರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆ ಓಕೆ. ಥ್ಯಾಂಕ್ ಯು ಸರ್.